ಇಷ್ಟ ಸಪ್ರೇಟ್ ಮಾಡಿ ಈ ತರ ಕ್ರೇಟ್ಗಳಲ್ಲಿ ಸಪ್ರೇಟ್ ಆಗಿ ನೋಡಿ, ಕ್ರೇಟ್ಗಳು ಸಪ್ರೇಟ್ ಆಗಿ ಹಾಕಿ ಇದೊಂದು ಫಿಶ್ ಅದೊಂದು ಫಿಶ್ ಎಲ್ಲ ಫಿಶ್ಗಳೆಲ್ಲ ಸಪ್ರೇಟ್ ಫಿಶ್ ಹಾಕ್ತಾರೆ. ಹಿಂಗ್ ಮಾಡ್ತಾ ಇದ್ದಾರೆ ನೋಡಿ, ಫಿಶ್ ಫ್ರೈ ಮಾಡ್ತಾ ಇದಾರೆ. ಸೇಫ್ಟಿ ಇರ್ತಾರೆ, ಹುಷಾರ ಕೈ ಏನ್ ಆಗ್ದಿರಂಗಿಲ್ಲ. ಸಾರಿ ಹಿಡಿತಾರೆ ಅಂದ್ರೆ ಏನಕ್ಕಂದ್ರೆ ಈ ತರ ಸಮುದ್ರದಲ್ಲಿ ಬಂದ್ಬಿಟ್ಟು ಮೀನುಗಳು ಹಿಡಿಯೋಲ್ಲ. ಪುಚ್ಚ ಎವಲ ಫೈನೆ ಪುಚ್ಚ ಕೇರಳಗಾರೆ 4 ಲಕ್ಷ 5 ಲಕ್ಷ ಕರ್ನಾಟಕ. ಲೈವ್ ಸನ್ರೈಸ್ ಇದು ಮಾತ್ರ ಲೈವ್ ಸನ್ರೈಸ್. ಈ ಸನ್ರೈಸ್ ಮಾತ್ರ ಯಾವತ್ತೂ ಮರಿಬಾರ್ದು, ಅಷ್ಟೊಂದು ಚೆನ್ನಾಗಿದೆ ಈ ಸನ್ರೈಸ್ ಮಾತ್ರ ಲೈಫಲ್ಲಿ. ಹಾಕೊಂಡೇ ಬರ್ಬೇಕು, ಇಲ್ಲಾಂದ್ರೆ ಕೋಲ್ಡ್ ಆಗ್ಬಿಡುತ್ತೆ. ಸ್ಲಿಪ್ಪರ್ಸ್ ಹಾಕೊಂಡು ಬರಬೇಕು ನೋಡಿ. 10 ಟನ್ ಐಸ್ ಐತೆ. ಇದೆರಡೇ ದೊಡ್ಡ ಮೀನು ಸಿಕ್ಕಿರೋದು, ಇನ್ನು ನಮ್ಗೆ ಯಾವುದು ಸಿಕ್ಕಿಲ್ಲ. 7:30ಗೆಲ್ಲ ಇದು ಬಂದ್ಬಿಟ್ಟು ರೈಸು ಫಿಶ್ ಫ್ರೈ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಬಯಸಿದ್ರೆ ನಾನಂತೂ ಸಖತ್ತಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಕಿಶೋರ್ ಅಚ್ಚು ಚಾನಲ್ಗೆ ಇವಾಗ ನಾವಿಲ್ಲಿಂದ ಮಂಗಳೂರಲ್ಲಿ ಫಿಶ್ ಮಾರ್ಕೆಟ್ನ ಎಕ್ಸ್ಪೋರ್ಟ್ ಮಾಡಿದ್ವಿ. ನೀವು ನೋಡಿದ್ರಿ. ಇವಾಗ ಮಂಗಳೂರಲ್ಲಿ ಬಂದ್ಬಿಟ್ಟು ನಾವು ಬೋಟ್ ರೈಡ್ಗೆ ಹೋಗಬೇಕು ಅಂದರೆ ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ನೋಡಿ. ಈ ಬೋಟ್ ಬಂದುಬಿಟ್ಟು 10 ಡೇಸು. ಆ ಬೋಟೆಲ್ಲ ಬಂದುಬಿಟ್ಟು ಜಾಸ್ತಿ ದಿವಸ ಹೋಗುತ್ತೆ, 10 to 15 ಡೇಸ್ ಆ ಥರ ಹೋಗುತ್ತೆ. ಆ ಬೋಟಲ್ಲೆಲ್ಲ ನಮ್ಗೆ ಕರ್ಕೊಂಡು ಹೋಗಲ್ಲ. ನಾನು ಬೇರೆ ಬೋಟಲ್ಲಿ ಲೋಕಲ್ ಪೈಲಟ್ಸ್ ಇರುತ್ತೆ, ಇದು ತೋರಿಸ್ತೀನಿ ನಾನು. ಆ ಬೋಟಲ್ಲಿ ಅಂದರೆ ನಾವು 4 ಡೇಸು 5 ಡೇಸ್ ಆ ಥರ ಇರ್ಬೋದು. ಅಲ್ಲಿ ಕಾಣಿಸ್ತಿತ್ತು ನೋಡಿ. ಅಥವಾ 3 ಅವರ್ಸಿಂದ ನಾನು ಕೇಳ್ತಾನೆ ಇದ್ದೀನಿ ಪರ್ಮಿಷನ್ಸು ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು. ಅವ್ರು ಬಂದುಬಿಟ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ, ವಾಮಿಟ್ ಆಗುತ್ತೆ, ವಾಮಿಟ್ ಏನಾದರೂ ಆಗುತ್ತಾ ಅಂತೆಲ್ಲ ಕೇಳಿದ್ರು. ತುಂಬ ಜನ ನಂಬರು ತೊಗೊಂಡ್ರು. ಪ್ಲಸ್ಸು ಅವ್ರು ಬಂದುಬಿಟ್ಟು ಕಾಲ್ ಮಾಡ್ತೀನಿ ಅಂದವ್ರೆ. ನಾನು 3 ಅವರ್ಸಿಂದ ಎಲ್ಲರ ಹತ್ರ ಕೇಳಿದ್ದೀನಿ. ಅವ್ರು ಬಂದುಬಿಟ್ಟು ಒಂದೇ ಮಾತಾಡ್ತಿದ್ದಾರೆ, ನಮಗೆ ರಿಸ್ಕ್ ಆಗುತ್ತೆ, ಏನಾದರೂ ಆಗುತ್ತೆ ಅಂತ ಹೇಳ್ತಾರೆ. ಆದರೂ ನಾನು ಟ್ರೈ ಮಾಡಿ ಇನ್ನೊಬ್ಬರಿಗೆ ಹೇಳಿದ್ದಕ್ಕೆ ಅವ್ರು ಆಯಿತು ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂಬರ್ ತೊಗೊಂಡಿದ್ದಾರೆ ಒಂದು 2-3. ಆದಷ್ಟು ನಾನು ಹೋಗೋಕ್ಕೆ ಟ್ರೈ ಮಾಡ್ತೀನಿ. 3 ಡೇಸ್ ಆಗುತ್ತೆ ಹೋಗ್ಬಿಟ್ಟು ಬರೋದಕ್ಕೆ. ನಾನು ಅಷ್ಟೋ ತನಕ ಅಲ್ಲಿ ಸಿಗ್ನಲ್ಸ್ ಇರಲ್ಲ, ನೆಟ್ವರ್ಕ್ ಇರಲ್ಲ, ಏನಿರಲ್ಲ. ಅಂಥ ಜಾಗದಲ್ಲಿ ಹೋಗ್ತಾ ಇರೋದು ಸಮುದ್ರದಲ್ಲಿ. ನಾನು ಬೋಟು ಆ ಕಡೆ ಇದೆ ಅಂತೇಳಿದ್ರು ಅವರು. ಅಷ್ಟು ನೋಡಿ, ಈ ಥರ ಬೋಟೆಲ್ಲ ಹೋದರೆ 10 ಡೇಸ್ ಆಗುತ್ತೆ ನಾವು ಹೋಗ್ಬಿಟ್ಟು ಬರೋದಕ್ಕೆ. 10 ಡೇಸು ನೋಡಿ. ಆ ಫ್ಲ್ಯಾಗ್ ಅನ್ನಿಸ್ತಿದೆಯಲ್ಲ, ಆ ಫ್ಲ್ಯಾಗ್ ಹೈಟಾಗಿತ್ತು ನೋಡಿ, ಅದೆಲ್ಲ ಬಂದುಬಿಟ್ಟು 3 ಡೇಸು 3 to 4 ಡೇಸ್ ಆಗುತ್ತೆ ಅವ್ರು ಹೋಗ್ಬಿಟ್ಟು ಬರೋದಕ್ಕೆ. ಆ ಥರ ಬಂದುಬಿಟ್ಟು ಇವಾಗ ಕೊನೆಗೂ ನಾವು ಹೋಗ್ತಾ ಇದ್ದೀವಿ. ಅವ್ರು ಹೇಳಿದ್ದಾರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಹೋಗಿ ಯಾವ ಥರ ಇರುತ್ತೆ ಸಮುದ್ರದಲ್ಲಿ ಮೀನು ಹಿಡಿಯೋದು ಅಂತೇಳ್ಬಿಟ್ಟು ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಅವರು ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅವ್ರ ಲೈಫ್ ಸ್ಟೈಲ್ ಮೇಯ್ನ್ ಇಂಪಾರ್ಟೆಂಟಲ್ಲ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು. 40 ಅವರು ಕೊನೆಗೂ ನಾವು ಇವಾಗ ಬೋಟಲ್ಲಿ ಹೋಗ್ತಾ ಇದ್ದೀವಿ. ನಮಗೆ ಹೋಗೋದಕ್ಕೆ 7:30 ಹಂಗೆ ಆಗುತ್ತೆ ಬೋಟಲ್ಲಿ ಹೋಗೋದಕ್ಕೆ. ನಾನು ಯಾರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ನನಗೆ ಇವರೇ ಕರ್ಕೊಂಡು ಹೋಗ್ತಿರೋದು. ನಿಮ್ಮ ಹೆಸರೇನು ಬ್ರೋ? ನಿಶಾಂತ್ ಅಂತ. ಇವ್ರ ಹೆಸರು ನಿಶಾಂತ್ ಅಂತ. ಇವ್ರ ಹತ್ರ ತುಂಬ ಜನ ಅಂತ ಕೇಳಿದ್ರೆ ಇವರು ಯಾರೋ ಒಪ್ಕೊಂಡಿಲ್ಲ, ಇವ್ರು ಮಾತ್ರ ಒಪ್ಕೊಂಡವ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇವ್ರು ಬಂದುಬಿಟ್ಟು ಬೋಟಲ್ಲಿ ಈ ಥರ ಬೋಟ್ಗಳೈತೆ ನೋಡಿ. ಇದೆಲ್ಲ 1 ಡೇ. ಇದೆಲ್ಲ 1 ಡೇನಾ ಬ್ರೋ? ಇದೆಲ್ಲ 1 ಡೇ ಹೋಗ್ಬಿಟ್ಟು ಬಂದುಬಿಡುತ್ತೆ. ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಎಲ್ಲ ಸಾಯಂಕಾಲ ಹಂಗೆ ಬರುತ್ತೆ. ಇವಾಗ ನಾವು ಹೋಗ್ತಾ ಇರೋ ಬೋಟ್ ಬಂದುಬಿಟ್ಟು 3 ಡೇಸ್ ಆಗ್ಬೋದು, ಇಲ್ಲ 2 ಡೇಸ್ ಆಗ್ಬೋದು ಆ ಥರ. ಈಗ ನಮ್ಮ ಬೋಟ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಎಷ್ಟಾಗ್ತಿದೆ ಅಂದರೆ 8:36 ಆಗ್ತಿದೆ ಟೈಮು. ನೋಡ್ಬೋದು ಬೋಟ್ ಮೂವ್ ಆಗ್ತಿರೋದು. ಎಷ್ಟು ಜನ ಅಂದರೆ ಎಷ್ಟು ಜನ ಹೋಗ್ತಿರೋದು? ಎಷ್ಟು ಜನ ಹೋಗ್ತಿರೋದು? 10 ಜನ? 35 ಜನ ಬಂದ್ಬಿಟ್ಟು ಇವಾಗ ಇಷ್ಟೊತ್ತಲ್ಲಿ ಹಿಡಿಯಲ್ಲ ಅಂತ ಹೇಳ್ತಾರೆ. ಬೆಳಿಗ್ಗೆ 3 ಎಷ್ಟೊತ್ತಿಗೆ? 4 ಗಂಟೆಗೆ. ಅದು ಚಂದ್ರ ಹೋದ್ಮೇಲೆ ನಾನು ತೋರಿಸ್ತೀನಿ. ಚಂದ್ರ ಎಲ್ಲೈತೆ? ಆ ಚಂದ್ರ ಕಾಣಿಸ್ತಿದೆಯಲ್ಲ, ಆ ಚಂದ್ರ ಹೋದ್ಮೇಲೆ ಇವರು ಬಂದ್ಬಿಟ್ಟು ಬೆಳಿಗ್ಗೆ 4 ಗಂಟೆಗೆ ಮೀನು ಸ್ಟಾರ್ಟ್ ಮಾಡೋದು. ಅಷ್ಟೋ ತನಕ ಬಂದ್ಬಿಟ್ಟು ಇವಾಗ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಇವಾಗ ನಿದ್ದೆ ಹೋಗ್ತಾರೆ. ಇದು ಕ್ರಾಸಿಂಗ್ ಮಾಡ್ತಾ ಇರೋ ಅಂತ ಹೇಳ್ಬಿಟ್ಟು ಇವಾಗ ಲೈಟ್ ಹಾಕಿರೋದಿಲ್ಲ. ನಮ್ಮ ಬೋಟ್ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗ್ತಿದೆ. ಇವಾಗ ನಾವು ಬಂದ್ಬಿಟ್ಟು ಸಮುದ್ರದಲ್ಲಿ ಹೋಗ್ತಾ ಇದೀವಿ. ಇವಾಗ ನಾರ್ಮಲ್ ಮೀನ್ ಹಾಕೊಂಡು ಸಮುದ್ರ ಲೆವೆಲ್ ಅಲ್ಲಿ ಹೋಗ್ತಾ ಇದೀವಿ. ನಮ್ಮ ಬೋಟರ್ನ ಕೇಳೋಣ, ಹೇಗೆ ನಮ್ಗೆ ಮೀನೆಲ್ಲ ಬರುತ್ತೆ ವಾಕಿ ಟಾಕಿ ಅಂತ ಹೇಳ್ತಾರಲ್ಲ, ಅವೆಲ್ಲ ಯಾವ್ದು? ಯಾವ್ದು ವೈರ್ಲೆಸ್ ವಾಕಿ ಟಾಕಿ? ಇವಾಗ ಎಲ್ಲಾರ ಹತ್ರ ಇರುತ್ತೆ, ನಿಮ್ಮ ಹತ್ರ ಮಾತ್ರ ಎಲ್ಲ ಬೋಟಲ್ಲಿ ಅದೊಂದು. ಮತ್ತೆ ಮೀನ್ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಬರುತ್ತೆ ಇಲ್ಲ? ಎಕೋ ಸೌಂಡ್ ಅದು ನಮ್ಗೆ ಕ್ಲಿಯರ್ ಆಗಿ ನಾನು ತೋರಿಸ್ತೀನಿ ನಿಮ್ಗೆ. ಎಕೋ ಸೌಂಡ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹತ್ರದಲ್ಲಿ ನೋಡ್ಬೋದು ಎಷ್ಟಾಗ್ತಿದೆ ಟೈಮ್ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಫೋನ್ ಕೊಡಿ. ಇವಾಗ ಟೈಮ್ ಬಂದ್ಬಿಟ್ಟು ನೋಡ್ಬೋದು 3:45 ಆಗ್ತಿದೆ ನೋಡಿ. 3:45 ಆಗ್ತಿದೆ. ಚಂದ್ರ ಹೋದ್ಮೇಲೆ ಇವಾಗ ಕೆಲಸ ಸ್ಟಾರ್ಟ್ ಆಗೋದು. ಇವಾಗ ಬಂದ್ಬಿಟ್ಟು ಅವ್ರ ಜೊತೆ ನಾನು ಎದ್ದೋಲಿದ್ದೀನಿ. ಇವಾಗ ಬಂದ್ಬಿಟ್ಟು ಮೀನು ಹಿಡಿತಾರೆ. ಇಷ್ಟೊತ್ತಿನಲ್ಲಿ ಚಂದ್ರ ಇದ್ದರೆ ಇಲ್ಲೆಲ್ಲ
ಲೈಟ್ ಇರುತ್ತಲ್ಲ ಅದಕ್ಕೆ ಮೀನು ಹಿಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಲೈಟು ಚಂದ್ರ 1:30ಗೆ ಹೋಯ್ತಂತೆ. ಇವಾಗ 3:30ಗೆ ನಾವು ಧಕ್ಕೆ ಹತ್ರ ಬಂದಿದ್ದೀವಿ. ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ನೋಡಿ ಅಲ್ಲಿ ಲೈಟ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ನಾವು ಮೀನು ಹಿಡಿಯೋದು. ಇವಾಗ ಕೇರಳ ಬಾರ್ಡರ್ ಹತ್ರ ನಾವು ನೋಡ್ಬೋದು. ನಾವು 2 ವಾಕಿ ಟಾಕಿ, ಒಂದು ಡ್ರೈವರ್ ಹತ್ರ ಒಂದಿರುತ್ತೆ, ಮತ್ತೆ ಮುಂದ್ಗಡೆ ಬಂದ್ಬಿಟ್ಟು ಲೊಕೇಶನ್ ಹೇಳ್ತಾರೆ, ಅವ್ರ ಹತ್ರ ಒಂದು ವಾಕಿ ಟಾಕಿ ಇರುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಆ ಜಾಗದಲ್ಲಿ. 4 ಗಂಟೆ ಆಗ್ತಿದೆ. ಅಲ್ಲಿ ಹೋಗ್ಬಿಟ್ಟು ನಾವು ಮೀನು ಹಿಡಿಯೋದು. ಇವಾಗ ಬಂದ್ಬಿಟ್ಟು ನೋ ನೆಟ್ವರ್ಕ್ ಏನಿಲ್ಲ. ನಾನು ತೋರಿಸಿ ನೋಡಿ, ಯಾರ್ ಫೋನಲ್ಲಿ ಅದು ತಗೊಂಡು ಫೋನ್ ನೆಟ್ವರ್ಕ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಸಮುದ್ರ ಸೆಂಟ್ರಲ್ ನಾನು ನಿಂತ್ಕೊಂಡಿದ್ದೆಲ್ಲ ಕೇರಳಗೆ ಈ ಕಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೇರಳ ಬಾರ್ಡರ್ ಹತ್ರ ಸಮುದ್ರ ಸೆಂಟ್ರಲ್ಲಿ ಇದು ಎಷ್ಟು ಆಳ ಇದೆ ಅಂದ್ರೆ 40 ಅಡಿ ಐತೆ ಅಂತ ಆಳ ಡೀಪ್ ಒಳಗಡೆ ಸಮುದ್ರ. ಇವಾಗ ನೆಟ್ವರ್ಕ್ ತೋರಿಸ್ತೀನಿ ನೋಡಿ. ಇವಾಗ ನಾನು ತೋರಿಸ್ತೀನಿ ನೋಡಿ, ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಇವ್ರು ಬಂದ್ಬಿಟ್ಟು 3 ದಿವಸ ಕಾಲ ನೆಟ್ವರ್ಕ್ ಏನೂ ಇರಲ್ಲ ಇವ್ರ ಫೋನಲ್ಲಿ. ತೋರಿಸ್ತೀನಿ ನೋಡಿ, ಓನ್ಲಿ ಎಮರ್ಜೆನ್ಸಿ ಕಾಲ್ ಮಾತ್ರ ಮೇಲೆ ಐತೆ ನೋಡಿ. ಎಮರ್ಜೆನ್ಸಿ ಕಾಲ್ ನೆಟ್ವರ್ಕ್ ಏನೂ ಇಲ್ಲ. ಟೈಮ್ ಬಂದ್ಬಿಟ್ಟು 4:03 ಆಗಿದೆ. ಟೈಮ್ ಬಂದ್ಬಿಟ್ಟು 4:03 ಆಗಿದೆ ನೋಡಿ. ಈ ಥರ ವಾಕಿ ಟಾಕಿನಲ್ಲೇ ಮಾತಾಡಬೇಕು ಪೈಲಟ್ ಅವ್ರ ಹತ್ರ. ತೋರಿಸೋದೆಲ್ಲ ಇವಾಗ ರೆಡಿ ಆಗಿದ್ದಾರೆ. ಇವಾಗ ಬಂದಿದೆ ಆಲ್ರೆಡಿ ಸಮುದ್ರ ನೋಡಿ, ಶೇಕ್ ಆಗ್ತೈತೆ ನೋಡಿ, ಹೆಂಗಾಗ್ತಿದೆ ಕೈ ಶೇಕ್ ಆಗ್ತೈತೆ. ಇಲ್ಲಿ ಐತೆ ನೋಡಿ, ಇದು ಕಟ್ಟಿದ್ದಾರೆ. ಇಲ್ಲಿ ನೋಡಿ ಒಂದೇ ಕಿತ್ತ ಬಿಟ್ಬಿಡ್ತಾರೆ. ಇಲ್ಲಿ ಐತೆ ಇದೇ ಬಲೆ, ಒಂದೊಂದು ಬಲೆ ಹೊಡಿತಾರೆ. ತೋರಿಸ್ತೀನಿ ನೋಡಿ, ಹಿಂದ್ಗಡೆ ಕಾಣಿಸ್ತೀರಾ? ಟಾರ್ಚ್ ಹಾಕ್ತೀರಾ? ಇವರು ಬಿಡಿಸಿ ಬಿಡ್ತಾ ಇದ್ದಾರೆ ನೋಡಿ. ತೋರಿಸ್ತೀನಿ, ಕತ್ಲಲ್ಲಿ ಏನೋ ಕಾಣಿಸ್ತಾನೆ, ಲೈಟ್ ಬೇರೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ನೋಡಿ. ಕತ್ಲಲ್ಲಿ ಇವರು ಅಲ್ಲಿ ಬಿಡಿಸಿ ರಿಂಗ್ನ ಬಿಡ್ತಾ ಇದ್ದಾರೆ. ನಾನು ಆಮೇಲೆ ಬೆಳಗ್ಗೆ ಹೊತ್ತಲ್ಲಿ ತೋರಿಸ್ತೀನಿ ರಿಂಗು ನೋಡಿ. ಹೋಗ್ತಿದೆ ನೋಡಿ, ಇದೆಲ್ಲ ಫುಲ್ ನೆಟ್ಟು ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ ಅಲ್ಲಿ ಹೋಗ್ಬೇಕು ಎಲ್ಲ. ಇದು ಬಂದ್ಬಿಟ್ಟು ಮೀನ್ನ ಈ ಕಡೆ ಕುಂಚಿದ್ರಲ್ಲ, ನಾನು ಅವಾಗೆ ತೋರಿಸಿದ ಸೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ನೋಡಿ. ಅದೇ ಇದು ಈ ಥರ ಇಟ್ಬಿಟ್ಟು ಇಲ್ಲೆಲ್ಲ ಬಲೆ ಬಿಟ್ಮೇಲೆ ಲಾಸ್ಟಲ್ಲಿ ನೋಡಿ ಈ ಥರ ಫಾರ್ಮಿಂಗಲ್ಲಿ ಹಗ್ಗ ಎಳಿತಾರೆ ನೋಡಿ. ಆ ಕಡೆ ಈ ಕಡೆ ಎಲ್ಲ ಹಗ್ಗ ಎಳ್ದುಬಿಟ್ಟು ನೋಡಿ ಬಿಡಿಸ್ತಾ ಇದ್ದಾರೆ. ಯಾಕಂದರೆ ಒಂದು 40 ನಿಮಿಷ ತನಕ ಲೈಟ್ ಏನು ಹಾಕ್ಬಾರ್ದು. ಇಲ್ಲೊಂದು ಬೋಟ್ ಇತ್ತಲ್ಲ, ಆ ಬೋಟ್ ಕೂಡ ಹೊಟ್ಟೋಗ್ಬಿಡ್ತು. ಲೈಟ್ ಹಾಕ್ತೀರಾ ಎಲ್ಲ ಆಫ್ ಆಗಿ ಒಂದು ನೀವು ನೋಡ್ಬೋದು. ಸುತ್ತು ಬಲೆ ಹೆಂಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಬೋಟ್ ಸುತ್ತು ಬಲೆ ಇರುತ್ತೆ ನೋಡಿ. ಆ ಥರ್ಮೋಕೋಲ್ ಎಲ್ಲ ಕಾಣಿಸಿದ್ರೆ ಅದೆಲ್ಲ ಫುಲ್ಲು ಬಲೆ ಇವರೆಲ್ಲ ಎಳಿತಾ ಇದ್ದಾರೆ. ಇವಾಗ ಬಲೆನ ಹಾಕಿ 40 ನಿಮಿಷ ಕಾಲ ಬಂದ್ಬಿಟ್ಟು ಆಫ್ ಆಗಿರುತ್ತೆ. ಲೈಟ್ ಎಲ್ಲ ಆಫಲ್ಲಿರುತ್ತೆ. ಆಮೇಲೆ ಬಂದ್ಬಿಟ್ಟು ಬಲೆನ ಎಳಿತಾರೆ ನೋಡಿ, ಅಲ್ಲಿ ಎಳಿತಾ ಇದ್ದಾರೆ ಬಲೆ. ಅದು ಆಲ್ರೆಡಿ ಅದು ಇವ್ರದ್ದೇ ಕ್ಯಾರಿಯರು. ಅಲ್ಲಿ ಹೋಗ್ತೀನಿ ನಾನು. ಚಿಕ್ಕ ಬೋಟ್ ಏನಕ್ಕಂತ ಕೇಳಿದ್ರಲ್ಲ ನೋಡಿ, ಈ ಥರ ಹೋಗ್ಬಿಟ್ಟು ಅವರು ಎಳಿತಾ ಇರ್ತಾರೆ ಬೋಟಲ್ಲಿ. ಒಂದು 3 ಜನ ಹೋಗ್ತಾರೆ ಆ ಬೋಟಲ್ಲಿ ಬಂದ್ಬಿಟ್ಟು ಎಳಿಯೋದು, ಮೀನು ಎಳಿಯೋದಕ್ಕೆ. ನೀವು ನೋಡ್ಬೋದು ತುಂಬ ಕಡೆ ನಾನು ನಿಂತ್ಕೊಂಡಿರೋ ಜಾಗಗಳು ಪ್ಲೇಸ್ ಆಯಿತು ವಿಡಿಯೋ ಬಂದ್ಬಿಟ್ಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡೆ ಒಂದು 5 ನಿಮಿಷ. ಮತ್ತು ತಿರ್ಗಾ ಅಲ್ಲಿ ಹೋದೆ ಆ ಲಾಸ್ಟ್ ಕಳಿಸಿದಲ್ಲ ಟರ್ಮಾಕೋಲ್ ಐತೆ, ಅದೆಲ್ಲ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಳಕ್ಕಾಗಲ್ಲ, ಸ್ಲಿಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಿರ್ಗಾ ಬಂದೆ. ಈ ಕಡೆ ಬಂದೆ, ಇಲ್ಲಿ ಬಂದೆ, ಮತ್ತು ಲಾಸ್ಟ್ ಮಿಷನ್ ಇಕ್ಕಿದ್ರಲ್ಲ ಆ ಜಾಗದಲ್ಲಿ ನಾನು ನಿಂತ್ಕೊಂಡಿರೋದು. ಇವಾಗ ನೋಡ್ಬೋದು ಫುಲ್ಲು ಸುತ್ತ ಬೋಟ್ ಸುತ್ತು ಬಲೆನೇ. ಆ ವೈಟ್ ಕಲರ್ ಎಲ್ಲ ಕಾಣಿಸಿದಾರೆ ಫುಲ್, ಅದೆಲ್ಲ ಥರ್ಮಾಕೋಲ್ ಹಾಕಿದ್ರು.
ನೀವು ನೋಡ್ಬೋದು ಇದ್ರಲ್ಲಿ ಬಂದ್ಬಿಟ್ಟು ಕನ್ನಡದವ್ರು ಬಂದ್ಬಿಟ್ಟು 4 5 ಜನ ಇರ್ತಾರೆ. ಈ ಮಿಕ್ಕಿದೆಲ್ಲ ಹಿಂದಿ ಅವರೇ ಇರೋದು. ನೋಡ್ಬೋದು ಹಿಂದಿ ಅವ್ರು ಬಂದ್ಬಿಟ್ಟು ಹಿಂದಿ ಹಾಡು ಹಾಕೊಂಡು ಎಲಿತಾ ಇರೋದು. ಅವ್ರ ಜೋಶ್ ಮೇಲೆ ಹಿಂದಿ ಹಾಡು ಹಾಕೊಂಡು ಎಲಿತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಎಲಿಯೋದು ಈ ಕಡೆನೇ ಎಲಿತಾ ಇದ್ದಾರೆ ನೋಡಿ ಬಲೆ. ನಾವು ಬಂದ್ಬಿಟ್ಟು 4 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು. 4 ಗಂಟೆಗೆ ಬಂದ್ಬಿಟ್ಟು ಮಿಷಿನ್ ಬಂದ್ಬಿಟ್ಟು ಬಲೆ ಹೊಡೆಯುತ್ತೆ. ಬಲೆ ಹೊಡೆಯೋದು ಬಂದ್ಬಿಟ್ಟು ಬೋಟಲ್ಲೇ ಇರ್ತದೆ. ಇವಾಗ ಬೋಟೆಲ್ಲ ಆಫ್ ಆಗಿರುತ್ತೆ. ಈ ಥರ ಡಿಂಗಿನಲ್ಲಿ ಬಂದ್ಬಿಟ್ಟು ಅರ್ಧ ಎಳಿತಾರೆ. ಲೈಟ್ಗಳು ಮಾತ್ರ ಹಾಕ್ಕೊಂಡು ಬಲೆ ಎಳಿಯೋದು. ಬಲೆ ಒಂದೇ ಕಿತ ಎಳ್ದು ಜೋಡಿಸ್ತಾರೆ. ಈ ಥರ ನೋಡ್ತಿದ್ದೆ ವೈಟ್ ಕಲರ್ ಬಂದ್ಬಿಟ್ಟು ಅದು ಡಿಂಗಿನಲ್ಲಿ ಬಂದ್ಬಿಟ್ಟು ಈ ಥರ ಎಲ್ಲ ಒಂದೇ ಕಿತ ಅವ್ರು ಎಳ್ಕೊತಾರೆ. ಇದೆಲ್ಲ ಚಿಕ್ಕ ಮೀನು ಬರುತ್ತೆ ಈ ಕಡೆ ಬಂದ್ಬಿಟ್ಟು. ಡಿಂಗಿನಲ್ಲಿ ಒಂದು ಕಿತ ನಾನು ಹೋಗಿ ವಿಡಿಯೋ ಮಾಡ್ತೀನಿ. ಈ ಹಗ್ಗ ಏನಕ್ಕೆ ಕಟ್ಟಿರೋದಂತೆ ಇನ್ನೊಂದು ಬೋಟಿಂದ ಇನ್ನೊಂದು ಬೋಟಿಗೆ ಕಟ್ಟಿರೋದು ಅದು ಹಗ್ಗ. ಹೌದು, ನಾವು ಬೆಲೆ ಎಳಿತಾರಲ್ಲ ಇದ್ರ ಮೇಲ್ಗಡೆ ಬಂದ್ಬಿಟ್ಟು ಹೋಗ್ತಾ ಇರೋದು. ಕಾಲ ಎಲಿಯದೇ ಇರೋದು. ಇವಾಗ ಹಾಕೋದು ನಾವು 3 ಗಂಟೆ ಕಾಲ ಎಲಿತಾನೆ ಇರ್ತಾರೆ. ಬಲೆನ ಎಲಿಯೋದು 3 ಗಂಟೆ 3 ಅವರ್ ಬಲೆನ ಎಲಿತಾನೆ ನೋಡಿ. ಈ ಥರ ಇವ್ರು ಜೋಡಿಸ್ತಾ ಇರ್ತಾರೆ ಬರ್ಮಾಕೊಂಡು. 3 ಗಂಟೆ ಕಾಲ ಇವ್ರ ಕೆಲಸ ಇವ್ರು ಜೋಡಿಸೋದು, ಇವ್ರ ಕೆಲಸ ಇವ್ರು ಎಲಿತಾನೇ ಇರೋದು. ಇವ್ರು ಎಲಿತಾನೆ ಇರೋದು 3 ಅವರ್ ತನಕ ನೋಡಿ. ಈ ಕಡೆ ಇಲ್ಲೂ ಎಲ್ಲ ಫಿಶ್ ಎಲ್ಲ ಸಿಕ್ಕಿರೋದಲ್ಲ ಜೋರು ಮಾಡಿದ್ದಾರೆ. ಫಿಶ್ ಎಲ್ಲ ಮೀನುಗಳು ಇವೆಲ್ಲ ಮೀನ್ ಬಂದ್ಬಿಟ್ಟು ಇಷ್ಟೊಂದು ಮೀನ್ ಹಿಡ್ದವ್ರೆ. ಇದೊಂದು ಕಿತ ಹಿಡ್ದಿರೋದು ನೋಡ್ಬೋದು. ಮೇಲೆ ಹಚ್ತಾರೆ ಮೀನು. ನೋಡಿ ದೊಡ್ಡದು ಫಿಶ್, ಗೋಲ್ಡನ್ ಫಿಶ್. ಇನ್ನೊಂದು ತಗೋಣ ಇರಿ. ಅದು ಇದಕ್ಕಿಂತ ಬಡ ಫಿಶ್ ನೈ ಹೇ. ಇನ್ನೆಲ್ಲ ಚಿಕ್ಕ ಚಿಕ್ಕ ಫಿಶ್. ನೋಡಿ ಇದೊಂದು ಐತೆ ದೊಡ್ಡದು. ನೋಡಿ ದೊಡ್ಡದು ಇದೆ, ತುಂಬಾ ದೊಡ್ಡದಂತೆ. ಇದೊಂದೇ ಮೀನ್ ಇರೋದು ನಮ್ಮ ಹತ್ರ ಸದ್ಯಕ್ಕೆ. ಇನ್ನೊಂದ್ಕಿಂತ ಬೇಟೆ ಮಾಡಿದಾಗ ನೋಡೋಣ ಇನ್ನೊಂದು ಮೀನು ಯಾರು ಸಿಗುತ್ತೆ. ಇವಾಗ ಟೈಮ್ ಬಂದ್ಬಿಟ್ಟು 7 o'clock ಎಲ್ಲ ಕ್ಲೋಸ್ ಆಗಿದೆ. 4 hours 4 o'clock ಸ್ಟಾರ್ಟ್ ಮಾಡಿ 4, 5, 6, 7 ಅಂದ್ರೆ ಎಷ್ಟು 4 hours ಏನೋ ಮಾಡಿದ್ದಾರೆ ಬೇಟೆ. ನೋಡ್ಬೋದು ಮೀನು ಎಷ್ಟು ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಇಷ್ಟೇ ಮೀನು ಸಿಕ್ಕಿರೋದು ಬಲೆ ಹಾಕಿರೋದಕ್ಕೆ. ಇಷ್ಟೇ ಮೀನು ಇವಾಗಂತ ಕಮ್ಮಿ ಅಂತೆ, ತುಂಬಾ ಕಮ್ಮಿ ಅಂತ ಹೇಳಿದ್ದಾರೆ. ಈ ಸೀಸನ್ ಅಲ್ಲಿ ಕಮ್ಮಿ. ಅಕ್ಟೋಬರ್ ಆ ಥರ ಟೈಮಲ್ಲಿ, ಅಕ್ಟೋಬರ್, ಡಿಸೆಂಬರ್, ನವೆಂಬರ್ ಆ ಥರ ಟೈಮಲ್ಲಿ ತುಂಬಾ ಜಾಸ್ತಿ ಬರುತ್ತೆ ಮೀನು. ನೋಡಿ ದೊಡ್ಡ ಮೀನ್ 2 ಈ ದೊಡ್ಡದಾಗೈತೆ ನೋಡಿ. ಇದೆರಡೇ ದೊಡ್ಡ ಮೀನ್ ಸಿಕ್ಕಿರೋದು. ಇನ್ನ ನಮ್ಗೆ ಯಾವ್ದು ಸಿಕ್ಕೇ ಇಲ್ಲ ದೊಡ್ಡ ಮೀನು. ಇದೆರಡೇ ಅನ್ಸುತ್ತೆ ಸಿಕ್ಕಿರೋದು ದೊಡ್ಡ ಮೀನು. ಇವೆಲ್ಲ ಚಿಕ್ಕ ಚಿಕ್ಕ ಮೀನುಗಳು. ಇವೆರಡೇ ದೊಡ್ಡ ಮೀನು. ಎಷ್ಟು ಕೆಜಿ ಬರ್ತಾನೆ ಇದು? 1.5 ಕೆಜಿ. 1.5 ಕೆಜಿ ಬರುತ್ತೆ. ಇದು 1 ಕೆಜಿ ಬರುತ್ತಂತೆ ಮೋಸ್ಟ್ಲಿ. ಕೈಯಲ್ಲಿ ಯಾವ ಥರ ಆಗಿರೋದು ಅಂತ ತೋರಿಸ್ತೀನಿ. ಗ್ಲೌಸ್ ಇಲ್ಲ ಅಂದ್ರೆ ಆಗಲ್ಲ ಕೆಲಸ ಮಾಡಕ. ಆಗತ್ತದೆ, ಕಷ್ಟ ಆಗುತ್ತೆ. ನಿಮ್ ಕೈ ತೆಗಿ ನೋಡೋಣ ಯಾವ ಥರ ಆಗಿದೆ ಅಂತ. ಸಮುದ್ರದಲ್ಲಿ ಕೆಲಸ ಮಾಡಿ ತೆಗೀರಿ ಗ್ಲೌಸ್ ನೋಡಿ. ಕೈಯೆಲ್ಲ ಯಾವ ಥರ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇವರು ಬೇಟೆಗೆ ಹೋಗೋಕ್ಕಿಂತ ಮುಂಚೆ ಗ್ಲೌಸ್ ಹಾಕೊಂಡೆ ಬೇಟೆಗೆ ಹೋಗೋದು. ಇಲ್ಲಾಂದ್ರೆ ಬೇಟೆ ಮಾಡಲ್ಲ. ಒಂದ್ ಸ್ವಲ್ಪ ಜನ ಹಂಗೆ ಮಾಡ್ತಾರೆ, ಒಂದ್ ಸ್ವಲ್ಪ ಜನ ಗ್ಲೌಸ್ ಹಾಕೊಂಡೆ ಮಾಡ್ತಾರೆ. ಹಾಕಿದ್ರೆ ಸೇಫ್ಟಿ ಇರ್ತಾರೆ. ಹುಷಾರ ಕೈ ಏನಾಗ್ದಿರಂಗಿರುತ್ತೆ. ಹಾಕೊಂಡೆ ಬರ್ಬೇಕಿಲ್ಲ ಅಂದ್ರೆ ಕೋಲ್ಡ್ ಆಗ್ಬಿಡುತ್ತೆ. ಸ್ಲಿಪ್ಪರ್ಸ್ ಹಾಕೊಂಡ್ ಬರ್ಬೇಕು. ನೋಡಿ 10 ಟನ್ ಐಸ್ ಐತೆ. ಇವಾಗ ಎಲ್ಲಾ ಬಾಕ್ಸಸ್ ಖಾಲಿ ಐತೆ. ನಾನು ಆ ಬಾಟಲ್ ಬಂದ್ಬಿಟ್ಟು ನಿಮ್ಗೆ ತೋರಿಸಿದೆ. ಅವ್ರು ಫಿಲ್ ಮಾಡ್ಕೊಂಡ್ ಬಂದಿದ್ದಾರಲ್ಲ ಆ ತೋರಿಸಿದೆ ನೋಡಿ. ಎಲ್ಲಾ ಬಾಕ್ಸಸ್ ಖಾಲಿ ಆಗಿದೆ. ಇವಾಗ ಮೀನ್ ಬಂದ್ಬಿಟ್ಟು ಒಂದು 10 ಕೆಜಿ ಸಿಕ್ಕೈತೆ ಅನ್ಸುತ್ತೆ. ಇವಾಗ ಮೀನ್ನ ಬಂದ್ಬಿಟ್ಟು ಇದ್ರಲ್ಲಿ ಹಾಕ್ತಾರೆ. ಈ ಐಸ್ ಹಾಕೊಂಡು ಒಂದೊಂದಕ್ಕೆ ಒಂದೊಂದು ಸಪ್ರೇಟ್ ಆಗಿ ಮಾಡಿ ಮೀನ್ನ ಹಾಕಿ ಆಮೇಲೆ ಬಂದ್ಬಿಟ್ಟು ಐಸ್ ಹಾಕ್ತಾರೆ. ಅದ್ರ ಮೇಲೆ 10 ಟನ್ ಐಸ್ ಐತೆ ಇದರಲ್ಲಿ. ಫುಲ್ಲು ಕೋಲ್ಡ್ ನೋಡಿ. ಫಾಗ್ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಕೋಲ್ಡ್ ಐತೆ ಒಳಗಡೆ. ಫುಲ್ ಐಸ್. ಇವಾಗ ಇವ್ರ ಕೆಲಸ ಸ್ಟಾರ್ಟ್ ಆಗಿದೆ ನೋಡ್ಬೋದು. ಐಸ್ನ ಹೊಡೆದಾಕಿ ಯಾವ ಥರ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಇವ್ರ ಕೆಲಸ ಸ್ಟಾರ್ಟ್ ಹಾಗೆ ಈ ಥರ ಸ್ಟಿಕ್ ಹಿಡ್ಕೊಂಡು ಇವಾಗ ಇವ್ರು ಮಾಡ್ತಿದಾರಲ್ಲ ಆ ಥರ ನಾವು ಮಾಡೋಣ. ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಐಸ್
ನಮ್ಮಲ್ಲೇ ಹೊಡಿಬೇಕಂತ ನಮ್ಗೆ ಅಭ್ಯಾಸ ಈಗ ಇದೆ ಸ್ಟಾರ್ಟ್ ದ ಗೇಮ್. ಈ ಥರ ಬಾಕ್ಸ್ಗೆ ಐಸಸ್ ಹಾಕಿ ಫಿಶ್ನ ತಗೊಳ್ತಾರೆ. ಫಿಶ್ನ ತಗೊಂಡು ಅದ್ರಲ್ಲಿ ಹಾಕಿ ಒಂದು ಸ್ವಲ್ಪ ಐಸ್ ಹಾಕ್ತಾರೆ. ಆಮೇಲೆ ತಿರ್ಗಾ ಇನ್ನೊಂದು ಬಾಕ್ಸ್ ತಗೊತಾರೆ. ತಿರ್ಗಾ ಫಿಶ್ಗೆ ಐಸ್ ಹಾಕಿ ಸ್ವಲ್ಪ ನೀರು ಹಾಕ್ತಾರೆ. ಸ್ವಲ್ಪ ನೀರು ಹಾಕಿ ಮತ್ತೆ ತಿರ್ಗಾ ಫಿಶ್ ಹಾಕ್ತಾರೆ. ಇರೋದಕ್ಕೆ ಇಷ್ಟ ಸಪ್ರೇಟ್ ಮಾಡಿ ಈ ಥರ ಕ್ರೇಟ್ಗಳಲ್ಲಿ ಸಪ್ರೇಟಾಗಿ ನೋಡಿ. ಕ್ರೇಟ್ಗಳು ಸಪ್ರೇಟಾಗಿ ಹಾಕಿ ಇದೊಂದು ಫಿಶು ಅದೊಂದು ಫಿಶ್ ಎಲ್ಲ ಫಿಶ್ಗಳೆಲ್ಲ ಸಪ್ರೇಟ್ ತೋರಿಸ್ತಿದ್ದೀವಿ. ಎಲ್ಲ ಫಿಶ್ ಸಪ್ರೇಟಾಗಿ ಹಾಕಿ ಸಪ್ರೇಟಾಗಿ ಹಾಕಿದ್ಮೇಲೆ ಆಮೇಲೆ ಕೆಳಗಡೆ ಕೊಡ್ತಾರೆ. ಕೆಳಗಡೆ ಫಾರ್ಮ್ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಮತ್ತೆ ತುಂಬ ಕಷ್ಟ ಮೈನಸ್ಸು ಇರುತ್ತೆ. ಅಷ್ಟೊಂದು ಐಸು ಫುಲ್ಲು ಕೋಲ್ಡ್ ಆಗಿಬಿಡ್ತೀವಿ. ಬಾಡಿ ಸ್ಲಿಪ್ಪರ್ಸ್ ಇಲ್ಲ ಅಂದರೆ ಕಾಲೆಲ್ಲ ಒಂಥರ ಆಗಿಬಿಡುತ್ತೆ. ನಾವು ನೋಡ್ತಿದ್ವಿ ಅದೇ ಸಮುದ್ರ ಸೆಂಟ್ರಲ್ಲಿ ನಿಂತ್ಕೊಂಡು ಬೋಟಲ್ಲಿ ನಿಂತ್ಕೊಂಡು ನಾವು ಸನ್ರೈಸ್ ನೋಡ್ತಾ ಇರೋದು. ಸನ್ರೈಸು ಬೆಳಿಗ್ಗೆ ಇವಾಗ ಬಂದ್ಬಿಟ್ಟು ಎಷ್ಟಾಗ್ತಿದೆ ಟೈಮ್ ಗೊತ್ತಾ? 7:30 ಆಗ್ತಿದೆ ಟೈಮು. ಇದೇ ನೋಡ್ತಿದ್ದೀರಲ್ಲ ಸಮುದ್ರ ಮೇಲೆ ನಿಂತ್ಕೊಂಡು ಸೆಂಟ್ರಲ್ಲಿ ನಿಂತ್ಕೊಂಡು ಎಷ್ಟು ಕೇರಳ ಬಾರ್ಡರ್ ಅನ್ಸುತ್ತೆ. ಕೇರಳ ಬಾರ್ಡರ್ ಹತ್ರ ನಿಂತ್ಕೊಂಡು ಬೋಟಲ್ಲಿ ಹೋಗ್ತಾ ಬೆಳಿಗ್ಗೆ ನಾವು ಸನ್ರೈಸ್ ನೋಡ್ತಾ ಇರೋದು. ಲೈವ್ ಸನ್ರೈಸ್ ಇದು ಮಾತ್ರ ಲೈವ್ ಸನ್ರೈಸ್. ಈ ಸನ್ರೈಸ್ ಮಾತ್ರ ಯಾವತ್ತೂ ಮರಿಬಾರ್ದು. ಅಷ್ಟೊಂದು ಚೆನ್ನಾಗಿದೆ ಈ ಸನ್ರೈಸ್ ಮಾತ್ರ ಲೈಫಲ್ಲಿ. ಇವಾಗ ಬಂದ್ಬಿಟ್ಟು ನಾವು ಏನು ಕುಡಿತೇವೆ ಗೊತ್ತಾ? ಇದು ಬಂದ್ಬಿಟ್ಟು ಗ್ರೀನ್ ಟೀ ಅಂತೆ. ಫಸ್ಟ್ ಬಂದ್ಬಿಟ್ಟು ಹೆಸರು ಬೇಳೆನಲ್ಲಿ ಬಂದ್ಬಿಟ್ಟು ಯಾವುದೋ ಇದು ಮಾಡಿದ್ರು, ಪಾಯಸ ಥರ ಮಾಡಿದ್ರು. ಇದು ಬಂದ್ಬಿಟ್ಟು ಹೆಸರು ಬೇಳೆ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಬೆಳಿಗ್ಗೆ ನಾಷ್ಟ ಕೊಟ್ಟರು. 7 o'clockಗೆಲ್ಲ ನಾಷ್ಟ ತಿಂದ್ವಿ. ಸಾರಿ ಹಿಡಿತಾರೆ ಅಂದ್ರೆ ಏನಕ್ಕಂದ್ರೆ ಈ ಥರ ಸಮುದ್ರದಲ್ಲಿ ಬಂದ್ಬಿಟ್ಟು ಮೀನುಗಳು ಹಿಡಿಬಾರ್ದು ಅಂತ ಹೇಳ್ಬಿಟ್ಟು எவ்வளோ போனா டீப்பு 20 மாரம் கீழே போனா போலீஸ் பிடிக்கிறோம். 20 மாரம் மேலே போனா யாரும் பிடிக்க கூடாது. யாரும் பிடிக்க எவ்வளோ பிடிச்சா எவ்வளோ ஃபைனு? பிடிச்சா எவ்வளோ ஃபைனு? பிடிச்சோன்னா கேரளாக்காரு 4 லட்சம் 5 லட்சம். கர்நாடகாவில் போய் கீழே வர ஒன்றும் ப்ராப்ளம் இல்லை. ஆந்திராவில் நிறைய ப்ராப்ளம். ஆந்திரா தமிழ்நாடு நிறைய ப்ராಬ್ಲಮ್. ಹಂಗೆಲ್ಲ பிடிச்சாங்கன்னா ಫೈನ್. ನೀವು ನೋಡ್ತಾ ಇದ್ರಲ್ಲ ಸಮುದ್ರದಲ್ಲಿ ಬಂದ್ಬಿಟ್ಟು ನಾವು ಇವಾಗ 20 ಮಾರೆ ಕೆಳಗಡೆ ಹೋದರೆ ಪೊಲೀಸವ್ರು ಬಂದ್ಬಿಟ್ಟು ನಮ್ಮನ್ನೆಲ್ಲ ಫುಲ್ ರೌಂಡ್ ಅಪ್ ಮಾಡಿಬಿಡ್ತಾರಂತೆ. ಅವಾಗ ಬಂದ್ಬಿಟ್ಟು ಫುಲ್ ಸೀಸ್ ಮಾಡಿಬಿಟ್ಟು 6 ಲಕ್ಷ 7 ಲಕ್ಷ ಫೈನ್ ಮಾಡ್ತಾರಂತೆ. ಅವಾಗ 5 ವರ್ಷ ಜೈಲ್ ಶಿಕ್ಷೆ ಬೇರೆ ಇರುತ್ತೆ. ನೋಡಿದ್ರಿ ಬೆಳಿಗ್ಗೆ 4 ಗಂಟೆಯಿಂದ 7 ಗಂಟೆ ತನಕ ಕೆಲಸ ಮಾಡಿಬಿಟ್ಟು ಇವಾಗೆಲ್ಲ ರೆಸ್ಟ್ ಮಾಡೋದು. ಇವಾಗ ಆರಾಮಾಗಿ ರೆಸ್ಟ್ ಮಾಡೋದು ಕೆಲಸ. ಇವಾಗ ಆರಾಮಾಗಿ ಮಲ್ಕೊಳ್ಳೋದು. ತಿರ್ಗಾ ರಾತ್ರಿನೇ ಕೆಲಸ ನಮಗೆ ಅಷ್ಟೇ ತನಕ. ಇವಾಗೆಲ್ಲ ರೆಸ್ಟ್ ಮಾಡೋದು. ನೋಡಿ ಇವಾಗ ಮೀನು ಕಟ್ ಮಾಡಿ ಮೀನು ಕಟ್ ಮಾಡೋದು ಯಾವ ಥರ ಅಂತ ನಾನು ವೀಡಿಯೋ ಮಾಡಿದ್ದಾನೆ. ಅದು ನೋಡಿ. ನಮ್ಮ ಬೆಳಿಗ್ಗೆ ನಾಷ್ಟ ಆಗುತ್ತೆ. ಅದು 10 ಗಂಟೆಗೆ 9 ಗಂಟೆಗೆ ನಾಷ್ಟ ಅಂತೆ. ಇವಾಗ ನಾವು ಬಂದ್ಬಿಟ್ಟು ಒಳಗಡೆ ಹೆಂಗೆ ಇಲ್ಲಿ ಮಲ್ಕೊಳೋದು, ವಾಶ್ರೂಮ್ ಏನು ಅದೆಲ್ಲ ನಾನು ತೋರಿಸ್ತೀನಿ ನೋಡಿ. ನಾವು ನಾನು ತೋರಿಸ್ತೀನಿ ನೋಡಿ. ಈ ಬಾತ್ರೂಮ್ ಎಲ್ಲ ಹೆಂಗಿರ್ತದೆ ಇಲ್ಲಿ ಬಂದ್ಬಿಟ್ಟು ಕ್ಲೀನಾಗಿ ನೋಡಿ. ವಾಶ್ರೂಮು ಇಲ್ಲೇ ಐತೆ ನೋಡಿ. ಇದರಲ್ಲಿ ನಾವು ವಾಶ್ರೂಮ್ ಮಾಡೋದು. ಮತ್ತು ಇದರಲ್ಲಿ ನಾವು ಇರೋದು ಇಲ್ಲೇ ಬಂದ್ಬಿಟ್ಟು 3 ದಿವಸ ಇರ್ತೀವಲ್ಲ ಅದಕ್ಕಂತಲೇ ವಾಶ್ರೂಮು ಕಟ್ಸೋರು ನೋಡಿ. ಅಲ್ಲೆಲ್ಲ ಎಲ್ಲಿ ಮಲ್ಕೊತೀವಿ ಸ್ಟೇ ಎಲ್ಲ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಬೋಟಲ್ಲಿ ಸ್ಟೇ ಬಂದ್ಬಿಟ್ಟು ನೋಡಿ. ಇದೇ ರೂಮ್. ಇವಾಗ ರೂಮ್ ಒಳಗಡೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನೋಡಿ. ಇದೆ ನಾವು ನೈಟ್ ಆದರೆ ಇಲ್ಲಿ ಮಲ್ಕೊಂಡು. ಇವಾಗ ಬಂದ್ಬಿಟ್ಟು ಎಲ್ಲರೂ ನೈಟ್ ಹೊತ್ತು ಮಲ್ಕೊತಾರೆ. ಆದರೆ ನಾವು ಬೆಳಗ್ಗೆ ಹೊತ್ತು ಮಲ್ಕೊಳೋ ಆ ರೂಮ್ ಇದೇ ಜಾಗದಲ್ಲಿ ನಾವು ಮಲ್ಕೊಳೋದು. ವ್ಯೂ ಇಲ್ಲಿಂದ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದೇ ಜಾಗದಲ್ಲಿ ನಾವು ಮಲ್ಕೊಳೋದು ನೈಟ್ ಆದರೆ. ನೈಟೆಲ್ಲ ಬೆಳಿಗ್ಗೆ ಹೊತ್ತು ಮಲ್ಕೊಳೋದು. ಇವಾಗ ಮಲ್ಕೊಳೋದು ಎಲ್ಲ ಕೆಲಸ ಮುಗಿದೋಯ್ತು. ಇವಾಗ ಮಲ್ಕೊಳೋದೆ. 11 ಗಂಟೆ ಆಗಿದೆ. ಊಟ ರೆಡಿ ಆಗಿಬಿಟ್ಟಿದೆ ನೋಡಿ. ಊಟ ಬಂದ್ಬಿಟ್ಟು ರೆಡಿ ಮಾಡಿದ್ದಾರೆ. ಇವಾಗ ಊಟ ಮಾಡ್ತಾ ಇದ್ದೀವಿ. ಯಾವ ಥರ ಇರುತ್ತೆ ಮೀನು ಬಂದ್ಬಿಟ್ಟು ಒಂದೇ ಮುಳ್ಳು ಇರ್ತದೆ ಅಂತ, ಫುಲ್ ಸಾಫ್ಟ್ ಮುಳ್ಳಂತೆ. ಅದಕ್ಕೆ ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಬೆಳಿಗ್ಗೆ 4 ಗಂಟೆ ತನಕ ಕೆಲಸನೇ ಇಲ್ಲ. ಇಷ್ಟ ತನಕ ನಿದ್ದೆ ಹೋಗೋದೇ ಕೆಲಸ. ನಾವು ತಿಂದ್ಬಿಟ್ಟು ಇವಾಗೂ ನಿದ್ದೆ ಮಾಡೋದೆ. ಸಾಫ್ಟ್ ಮುಳ್ಳು ಇರ್ತದಂತೆ. 11 ಗಂಟೆಗೆ ಊಟ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸೊರಕಾಯಿ ಅಂತಾರಂತೆ. ಯಾವ ಥರ ಇದೆ ಅಂದರೆ ಇವ್ರ ಕಡೆ ಬಂದ್ಬಿಟ್ಟು ರೈಸ್ ಬಂದ್ಬಿಟ್ಟು ದಪ್ಪ ಇರುತ್ತೆ. ಮಂಗಳೂರು ಬಂದ್ಬಿಟ್ಟು ರೈಸ್ ಬೇರೆ ಇರುತ್ತೆ. ಫಿಶ್ ಸಾಂಬಾರು ಮಾಡಿದೆ, ಫಿಶ್ ಫ್ರೈ ಮಾಡಲ್ಲ. ಫಿಶ್ ಫ್ರೈ ಮಾಡಿದೆ, ಫಿಶ್ ಸಾಂಬಾರು ಮಾಡಲ್ಲ. ಇವಾಗ ಫಿಶ್ ಸಾಂಬಾರು ರೈಸ್ ಕೊಟ್ಟಿದ್ದಾರೆ ಮಧ್ಯಾಹ್ನ ಬಂದ್ಬಿಟ್ಟು. ಯಾವ ಥರ ಇದೆ ಅಂತ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ಕಡೆನೇ ಮಾಡ್ದಂಗೆ ಮಾಡಿದ್ದಾರೆ. ಫಿಶ್ ಸಾಂಬಾರೆಲ್ಲ ಬಂದ್ಬಿಟ್ಟು ಸೂಪರ್ ಆಗಿತ್ತು. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಮಾತ್ರ. ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗ್ತಿದೆ. 5 ಗಂಟೆಗೆ ಕಷಾಯ ಕೊಟ್ಟಿದ್ದೀನಿ ನಾನು ತೋರಿಸ್ತೀನಿ ನೋಡಿ. 5 ಗಂಟೆಗೆ ಬಂದು ಗ್ರೀನ್ ಟೀ ನಾ ಕಷಾಯ ಕುಡಿದ್ಬಿಟ್ಟು ಹೇಳ್ತೀನಿ ನೋಡಿ. ಸೀತಾರಾಮ್ ಭಟ್ರ ಕಷಾಯ
ಚೆನ್ನಾಗಿದೆ. ಇವ್ರು ಬಂದ್ಬಿಟ್ಟು ಶುಂಠಿ ಎಲ್ಲ ಹಾಕಿ ಮಾಡ್ತಾರೆ, ಟೀ ಪುಡಿಯಲ್ಲಿ ಹಾಕಲ್ಲ, ಬರೀ ಶುಂಠಿ ಮಾತ್ರ ಹಾಕಿ ಮಾಡ್ತಾರೆ. ನೋಡ್ಬೋದು ಇನ್ನೊಂದು ಬೋಟ್ ಅಲ್ಲಿ ಐತೆ. ಇವಾಗ ನಮ್ಮ ಬೇಟೆಗಾರರು ಬಂದ್ಬಿಟ್ಟು ಏನ್ ಮಾಡ್ತಿದ್ದಾರೆ ಗೊತ್ತಾ, ಅವ್ರು ಬಂದ್ಬಿಟ್ಟು ನೋಡಿ ಒಲೆ ರೆಡಿ ಮಾಡ್ತಿದ್ದಾರೆ, ಕಿತ್ತೋದಿಲ್ಲ ಅದಕ್ಕೆ ಅಂತಾನೆ ಇದು ರೆಡಿ ಮಾಡ್ತಾ ಇದ್ದಾರೆ. ಇವಾಗ ರೆಡಿಯಾಗಿ ಇಟ್ಕೊಂಡ್ರೆ ನೈಟ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಬಂದ್ಬಿಟ್ಟು ಇವಾಗ ಟೈಮ್ ಎಷ್ಟಾಗ 7 o'clock ಆಗ್ತಿದೆ. ಅವ್ರು ಊಟಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ನೋಡ್ಬೋದು ಎಲ್ಲ ಮೀನೆಲ್ಲ ಕೊಯ್ದು ಇಕ್ಕಿ ಊಟಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಒಂದು ನಿಮಿಷ ಇರಿ, ನಾನು ಇವಾಗ ತೋರಿಸ್ತೀನಿ ಎಷ್ಟೊಂದು ಬೋಟ್ ಇದೆ ಅಂತ ಹೇಳ್ಬಿಟ್ಟು. ಆ ಕಡೆ ನೋಡಿ, ಈ ಜಾಗದಲ್ಲಿ ನಾವು ನಿನ್ನೆ ನೈಟ್ ಬಂದ್ಬಿಟ್ಟು ಸಮುದ್ರದಲ್ಲಿ ಬಂದ್ಬಿಟ್ಟು 4 ಗಂಟೆಗೆ ಮೀನು ಹಿಡಿದ್ವಲ್ಲ, ಇದೆಲ್ಲ ಬಂದ್ಬಿಟ್ಟು ಬೇರೆ ಕಡೆ ಸುತ್ತ ಬೋಟ್ಗಳು ಇವರೆಲ್ಲ ಕೂಡ ಹಿಡಿತಾ ಇದ್ದಾರೆ. ಈ ಜಾಗ ಬಿಟ್ಟು ನಾವು ಹೋಗಿಲ್ಲ. ಇಲ್ಲಿ ಬಂದ್ಬಿಟ್ಟು ಕಟ್ ಹಾಕಿದ್ದಾರೆ, ಅಂದರೆ ಬೋಟ್ನ ಇದು ಹಾಕ್ತಾರೆ. ಅದೇನು ಅಂಕಲ್ ಹಾಕಿದ್ದು? ಇಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಹ್ಯಾಂಗರ್ ಹಾಕಿ ಇಕ್ಕಿರ್ತಾರೆ. ಅವರೆಲ್ಲ ನೋಡಿ ಆ ಕಡೆ ಎಲ್ಲ ಇದೆ. ಆ ಕಡೆ ಇರೋರು 1 ಕಿಲೋಮೀಟರ್ 2 ಕಿಲೋಮೀಟರ್ ಇರ್ತಾರೆ ಬೋಟ್ ಎಲ್ಲ, ಆ ಬೋಟ್ಗಳೆಲ್ಲ. ಇವಾಗ ಮೀನು ಹತ್ರ ಬರೋದಕ್ಕೆ ಲೈಟ್ ಯಾವ ಥರ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ನಿಮಗೆ. ತೋರಿಸ್ತೀನಿ ನೋಡಿ, ಈ ಥರ ಲೈಟ್ ಹಾಕಿದ್ರೆ ಎಲ್ಲ ಮೀನುಗಳು ಬಂದ್ಬಿಟ್ಟು ಏನೋ ಕಲರ್ ಆಗೈತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಒಂದೇ ಕಿತ್ತ ಅಟ್ಯಾಕ್ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಈ ಥರ ಲೈಟ್ ಹಾಕಿ ಇವಾಗ ಮೀನು ಇನ್ನು ನಾವು ಬೇಟೆ ಸ್ಟಾರ್ಟ್ ಮಾಡ್ತೀವಿ ಸ್ವಲ್ಪ ಹೊತ್ತರಲ್ಲಿ ನೋಡಿ. ಈ ಥರ ಲೈಟ್ ಹಾಕಿದ್ರೆ ಮೀನು ಬಂದ್ಬಿಟ್ಟು ಹತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕಿ ಇಕ್ಕಿದ್ದಾರೆ. ಮೀನು ಬರುತ್ತೆ, ನಾವು ಬಂದ್ಬಿಟ್ಟು ನೋಡ್ಬೋದು. ಈ ಸಣ್ಣ ಬೋಟ್ ಅಂತಾರೆ, ಈ ಚಿಕ್ಕ ಬೋಟಲ್ಲಿ ನಾವು ಹೋಗ್ತೀವಿ. ಅವಾಗ ನಾನು ತೋರಿಸೋದಲ್ಲ ನಿಮಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಬಲೆಯಲ್ಲಿ ಬೋಟು ಇದು ನಾನು ನೈಟ್ ಇವಾಗ ಇನ್ನು ಸ್ವಲ್ಪ ಇನ್ನೊಂದು 8 ಅವರ್, ಇನ್ನೊಂದು ಕರೆಕ್ಟಾಗಿ ಇನ್ನೊಂದು 4 ಅವರ್ ಐತೆ. 4 ಅವರ್ ಆದಮೇಲೆ ನಾನು ತೋರಿಸ್ತೀನಿ. ಈ ಥರ ಹಾಕಿದ್ರೆ ಏನು ಪ್ರಯೋಜನ ಅಂದರೆ ಮೀನೆಲ್ಲ ಕಲರ್ ಆಗಿರತ್ತೆ ಅಂತ ಹೇಳ್ಬಿಟ್ಟು ಒಂದೇ ಕಡೆ ಬಂದು ಕೂತ್ಕೊಳತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕಿರೋದು ನೋಡಿ. ನಾನು ನಡೀತಿರೋದು ಬಂದ್ಬಿಟ್ಟು ಇದೇ ಬಲೆ, ಇದೇ ಇಷ್ಟು ದೊಡ್ಡ ಬಲೆನ ಬಿಸಾಕ್ತಾರೆ. ಹಿಂಗೆ ಮಾಡ್ತಾ ಇದ್ದಾರೆ ನೋಡಿ, ಫಿಶ್ ಫ್ರೈ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ಫಿಶ್ ಫ್ರೈನ, ಇಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಫಿಶ್ ಫ್ರೈ ತೋರಿಸ್ತೀನಿ. ಎಷ್ಟಾಗಿದೆ ಗೊತ್ತಾ? 7:30 ಆಗ್ತಿದೆ ಟೈಮ್ ಬಂದ್ಬಿಟ್ಟು. 7:30ಗೆಲ್ಲ ಊಟ ಮಾಡ್ತಾ ಇದ್ದೀವಿ. 7:30ಗೆಲ್ಲ ಇದು ಬಂದ್ಬಿಟ್ಟು ರೈಸು ಫಿಶ್ ಫ್ರೈ. ಇವ್ರು ಬಂದ್ಬಿಟ್ಟು ಸಾಂಬಾರು ಮಾಡಿದೆ ಫಿಶ್ ಫ್ರೈ ಮಾಡಲ್ಲ, ಫಿಶ್ ಫ್ರೈ ಮಾಡಿದೆ ಸಾಂಬಾರು ಮಾಡಲ್ಲ. ಇದರಲ್ಲೇ ನಾವು ಊಟ ಮಾಡಬೇಕು ನೋಡಿ. ಟೇಸ್ಟ್ ಮಾಡಿಬಿಟ್ಟು ನಾನು ಹೇಳ್ತೀನಿ. 7:30ಗೆ ಇವಾಗ ಊಟ ಮಾಡೋದು, ತಿರ್ಗಾ ಇವಾಗ ಮಲ್ಕೊಬಿಟ್ಟು ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ದೋಲ್ಬೇಕು. ಅವಾಗ ಬಂದ್ಬಿಟ್ಟು ಕೆಲಸ ಇರುತ್ತಲ್ಲ ಫಿಶ್ ಮಾಡೋದು, ಅವಾಗ ಬಂದ್ಬಿಟ್ಟು ಬೇಟೆ ಮಾಡೋದು, ಬೇಗ ತಿನ್ನಬೇಕು. ಫಿಶ್ ಫ್ರೈ ಮತ್ತು ಸೂಪರ್ ಆಗೈತೆ. ರೈಸ್ ಬಂದ್ಬಿಟ್ಟು ದೊಡ್ಡ ಅಕ್ಕಿ, ಈ ಕಡೆ ಇದೆ ಫೇಮಸ್ ಅಂತ ಅಕ್ಕಿ. ಯಾವ ಥರ ತಿನ್ನೋದಂದರೆ ಫಿಶ್ನ ಹಿಂಗೆ ಎತ್ಕೊಂಡು ರೈಸ್ ಜೊತೆ ತಿನ್ನೋದು. ಮುಳ್ಳು ಜಾಸ್ತಿ ಇರೋಲ್ಲ, ಕಮ್ಮಿ ಇರೋ ಮುಳ್ಳೆ. ಟೇಸ್ಟ್ ವಿಷಯಕ್ಕೆ ಬಂದರೆ ಸೂಪರ್ ಆಗಿ ಮಾಡ್ತಾರೆ ಕುಕಿಂಗ್ ಮಾತ್ರ. ಬಂದ್ಬಿಟ್ಟು ನಿದ್ದೆ ಹೋಗ್ತಾ ಇದೀವಲ್ಲ, ಇವಾಗ ಟೈಮ್ ಎಷ್ಟಾಗ್ತಿದೆ ಅಂದರೆ ತೋರಿಸ್ತೀನಿ ನೋಡಿ. ಟೈಮು 8:51 ಆಗ್ತಿದೆ. 8:51 ಆಗ್ತಿದೆ ನೋಡಿ. ನಾನು ಮಲ್ಕೊಂಡಿರೋದು, ಎಲ್ಲರೂ ಮಲ್ಕೊಂಡಿದ್ದಾರೆ, ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಇವಾಗ ಬಂದ್ಬಿಟ್ಟು ಯಾಕೆ ಇಷ್ಟು ಬೇಗ ಮಲ್ಕೊತಿದ್ದಾರೆ, ಬೆಳಿಗ್ಗೆ 3 ಗಂಟೆಗೆಲ್ಲ ಎದ್ದೇಳಬೇಕು, ಅದಕ್ಕಂತಾನೆ ಮಲ್ಕೊತಿರೋದು ಬೇಗ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿಶೋರ್ ಅಚ್ಚು ಚಾನಲ್ ಮಿಸ್ ಮಾಡದೆ ಬಂದ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆಲ್ಲ ನೋಟಿಫಿಕೇಶನ್